ಆತ್ಮೀಯ ವೀಕ್ಷಕರೇ, ನಿಮ್ಮ ಅಚ್ಚುಮೆಚ್ಚಿನ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ಎಜ್ರನ ಪುಸ್ತಕದ 2ನೇ ಭಾಗದ ಅಧ್ಯಯನಕ್ಕೆ ನಾವು ಬಂದಿದ್ದೇವೆ. 70 ವರ್ಷಗಳವರೆಗೆ ದೇಶದಿಂದ ಹೊರಗೆ ಇದ್ದ ಯಹೂದ್ಯರು ಎಜ್ರನ ನೇತೃತ್ವದಲ್ಲಿ ಹಿಂದಿರುಗಿ ಬಂದದ್ದನ್ನು, ಮರಣ ಶಿಕ್ಷೆಯ ಮೂಲ ಉದ್ದೇಶವೇನು ಎಂಬುವುಗಳನ್ನು ತಿಳಿದುಕೊಳ್ಳಲು ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ಇಂದಿನ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬಿಡುಗಡೆಯ ನಾಯಕನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಎಜ್ರನ ಪುಸ್ತಕದ ಮೊದಲಿನ 6 ಅಧ್ಯಾಯಗಳನ್ನು ಧ್ಯಾನ ಮಾಡಿ ನಾವು ಅನೇಕ ಸತ್ಯಗಳನ್ನು ಅರಿತವರಾಗಿ ಆತ್ಮದಲ್ಲಿ ಬಲಹೊಂದಿ ಮುಂದೆ ಸಾಗುತ್ತಿರುವಾಗ, ಇಂದು ನಾವು ತಿರುಗಿ ಎಜ್ರನ ಪುಸ್ತಕದ 7 ಮತ್ತು 8ನೇ ಅಧ್ಯಾಯದ ಧ್ಯಾನಗಳನ್ನು ಮಾಡಲಿದ್ದೇವೆ. ಪ್ರಿಯರೇ, ಈ 7 ಮತ್ತು 8ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಎಜ್ರನ ನೇತೃತ್ವದಲ್ಲಿ ಹಿಂತಿರುಗುವಿಕೆ ಎಂಬುದಾಗಿದೆ. ಪ್ರಿಯರೇ, ಎಜ್ರನ ಚಿಕ್ಕ ಪುಸ್ತಕದಲ್ಲಿನ 2ನೇ ಭಾಗಕ್ಕೆ ನಾವು ಬರುತ್ತಿದ್ದೇವೆ. ಜೆರುಬ್ಬಾಬೆಲನ ನೇತೃತ್ವದಲ್ಲಿ ಯಹೂದ್ಯರು ಸುಮಾರು 50,000 ಮಂದಿ ಬ್ಯಾಬಿಲೋನಿನಿಂದ ಯೆರೂಸಲೇಮಿಗೆ ಬಂದದ್ದರ ಕುರಿತಾಗಿ ಮೊದಲ 6 ಸಂಧಿಗಳಲ್ಲಿ ನಾವು ನೋಡಿದೆವು. ಇಸ್ರಾಯೇಲ್ಯರು ಸತತವಾಗಿ ವಿಗ್ರಹಾರಾಧನೆಗೆ ತಿರುಗಿಕೊಂಡದ್ದರಿಂದ ದೇವರು ಅವರಿಗೆ ಶಿಕ್ಷೆಯಾಗಿ ಬ್ಯಾಬಿಲೋನಿನ ಸೆರೆವಾಸವನ್ನು ಕೊಟ್ಟನು. ಅದಲ್ಲದೆ ಪ್ರತಿ 7ನೆಯ ವರ್ಷ ಭೂಮಿಯನ್ನು ಸಾಗುವಳಿ ಮಾಡಬಾರದೆಂಬ ಮೋಶೆಯ ಧರ್ಮಶಾಸ್ತ್ರದ ನಿಯಮವನ್ನು ಕೂಡ ಅವರು ಮೀರಿದ್ದರು. ಅದು ಅಷ್ಟು ಪ್ರಾಮುಖ್ಯವಾದದ್ದಲ್ಲವೆಂದು ಅವರು ನೆನೆಸಿರಬಹುದು. ತಾವು ಆ ನಿಯಮವನ್ನು ಮೀರಿದರೆ ಏನೂ ಆಗಲಿಕ್ಕಿಲ್ಲವೆಂದು ನೆನೆಸಿದ್ದರು. ಆದರೆ ದೇವರು ಹೇಳಿದ್ದನು, ಭೂಮಿಯು ಕಳಕೊಂಡ 70 ವರ್ಷಗಳನ್ನು ಪುನಃ ಪಡೆಯುವಂತೆ ನಾನು ನಿಮ್ಮನ್ನು ದೇಶದಿಂದ ಹೊರಗೆ 70 ವರ್ಷ ಇರುವಂತೆ ಮಾಡುತ್ತೇನೆ ಎಂದು. ಪ್ರಿಯರೇ, ಭೂಮಿಯು 70 ವರ್ಷಗಳವರೆಗೆ ವಿಶ್ರಾಂತಿ ಪಡೆದು ತನ್ನನ್ನು ಪುನಶ್ಚೇತನಪಡಿಸಿಕೊಂಡ ಬಳಿಕ ದೇವರು ತನ್ನ ಜನರನ್ನು ಹಿಂತಿರುಗಲು ಬಿಟ್ಟನು. ಪ್ರಿಯರೇ, ಸೆರೆಗೆ ಹೋಗಿ ಇನ್ನೂ ಬ್ಯಾಬಿಲೋನಿನಲ್ಲಿ ಸೆರೆಯಲ್ಲೇ ಉಳಿದ ಯಹೂದ್ಯರಲ್ಲಿ ಒಂದು ಪುನರುಜ್ಜೀವನ ಉಂಟಾಯಿತು. ಎಜ್ರನು 2ನೇ ಗುಂಪೊಂದನ್ನು ಯೆರೂಸಲೇಮಿಗೆ ಕರೆಕೊಂಡು ಬಂದನು. ಈ ಪುಸ್ತಕವನ್ನು ಬರೆದವನು ಎಜ್ರನಾದರೂ ಅದರ ಚರಿತ್ರೆಯಲ್ಲಿ ಈವರೆಗೆ ಅವನೆಂದೂ ಕಾಣಿಸಿಕೊಳ್ಳಲಿಲ್ಲ. ಕೊನೆಯ 4 ಅಧ್ಯಾಯಗಳಲ್ಲಿ ಅವನ ಕುರಿತಾಗಿ ಓದುತ್ತೇವೆ. 7ನೇ ಮತ್ತು 8ನೇ ಅಧ್ಯಾಯಗಳಲ್ಲಿ ಎಜ್ರನ ನಾಯಕತ್ವದಲ್ಲಿ ಯಹೂದ್ಯರು ಸ್ವದೇಶಕ್ಕೆ ಹಿಂತಿರುಗುವುದನ್ನು ನೋಡುತ್ತೇವೆ. 9 ಮತ್ತು 10ನೇ ಅಧ್ಯಾಯಗಳಲ್ಲಿ ಎಜ್ರನ ಕೈಕೆಳಗೆ ಆದ ಸುಧಾರಣೆಗಳ ಕುರಿತು ನೋಡುತ್ತೇವೆ. ಪುನರುಜ್ಜೀವನವು ಸುಧಾರಣೆಗೆ ನಡೆಸಿತು ಮತ್ತು ಯಾವಾಗಲೂ ಈ ಕ್ರಮದಲ್ಲೇ ನಡೆಯುತ್ತದೆ. ನೆಹೆಮೀಯನ ಪುಸ್ತಕವನ್ನು ಧ್ಯಾನಿಸುವಾಗ ಈ ಕುರಿತು ನಾವು ಮತ್ತೊಮ್ಮೆ ನೋಡಲಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಎಜ್ರನು ಸತ್ಯವೇದದಲ್ಲಿ ಸ್ವಲ್ಪ ಅಲಕ್ಷಿಸಲ್ಪಟ್ಟ ವ್ಯಕ್ತಿಯಾಗಿದ್ದಾನೆ. ಸತ್ಯವೇದ ವಿವರಣೆ ಮಾಡುವವರು ಅವನನ್ನು ಸರಿಯಾಗಿ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲವೆಂದು ನನ್ನ ಭಾವನೆ. ಸಭೆಯೂ ಅವನನ್ನು ಅವಗಣನೆ ಮಾಡಿದೆ. ಎಜ್ರನ ಪುಸ್ತಕದಿಂದ ಪ್ರಸಂಗ ಮಾಡಿದ್ದನ್ನು ಎಂದಾದರೂ ಕೇಳಿದ್ದೀರೋ? ಎಜ್ರನ ಪುಸ್ತಕವನ್ನು ಸುಲಭವಾಗಿ ಬದಿಗಿರಿಸಲಾಗುತ್ತದೆ. ಪ್ರಿಯರೇ, ಮುಂದಿನ ಕೆಲವು ಅಧ್ಯಾಯಗಳಲ್ಲಿ ನಾವು ಎಜ್ರನನ್ನು ಸಂಧಿಸಿ ಅವನ ಕುರಿತು ತಿಳಿಯಲಿದ್ದೇವೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಎಜ್ರನ ಪುಸ್ತಕ 7ನೇ ಅಧ್ಯಾಯ ಮೊದಲಿನ 5 ವಚನಗಳನ್ನು ಗಮನಿಸೋಣ. ಇದಾದ ಮೇಲೆ ಪಾರಸಿಯನ ರಾಜನಾದ ಅರ್ತಷಸ್ತನ ಆಳಿಕೆಯಲ್ಲಿ ಎಜ್ರನು ಬಾಬೇಲಿನಿಂದ ಬಂದನು. ಇವನು ಸೇರಾಯನ ಮಗನು, ಸೇರಾಯನು ಅಜರ್ಯನ ಮಗನು, ಇವನು ಇಲ್ಕಿಯನ ಮಗನು, ಇವನು ಶಲ್ಲೂಮನ ಮಗನು, ಇವನು ಚಾದೋಕನ ಮಗನು, ಇವನು ಅಹಿಟೂಬನ ಮಗನು, ಇವನು ಅಮರಿಯನ ಮಗನು, ಇವನು ಅಜರ್ಯನ ಮಗನು, ಇವನು ಮೇರಾಯೋತನ ಮಗನು, ಇವನು ಜೆರಹನ ಮಗನು, ಇವನು ಉಜ್ಜಿಯ ಮಗನು, ಇವನು ಬುಕ್ಕಿಯ ಮಗನು, ಇವನು ಅಬೀಷುವನ ಮಗನು, ಇವನು ಪಿನೆಹಾಸನ ಮಗನು, ಇವನು ಎಲ್ಲಾಜರನ ಮಗನು, ಇವನು ಪ್ರಧಾನ ಯಾಜಕನಾದ ಆರೋನನ ಮಗನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೆರೂಸಲೇಮಿಗೆ ಹಿಂತಿರುಗಿ ಪಟ್ಟಣವನ್ನು ತಿರುಗಿ ಕಟ್ಟಲು ನೆಹೆಮೀಯನಿಗೆ ಅಪ್ಪಣೆ ಕೊಟ್ಟ ಅರ್ತಷಸ್ತನು ಇವನೇ. ಇದು ದಾನಿಯೇಲನ 76 ವಾರಗಳ ಮಹಾಪ್ರವಾದನೆಯ ಆರಂಭವಾಗಿದೆ. ನೆಹೆಮೀಯನ ಕುರಿತು ಮುಂದೆ ನೋಡೋಣ. ಪ್ರಿಯರೇ, ಇಲ್ಲಿ ನಮಗೆ ಆಸಕ್ತಿ ಇರುವ ವ್ಯಕ್ತಿ ಅರಸನಲ್ಲ, ಎಜ್ರನು. ಇವನು ಯಾರು? ಇವನು ಆರೋನನ ಮೊಮ್ಮಗನಾದ ಫಿನೆಹಾಸನ ಸಂತಾನದವನು. ಆದ್ದರಿಂದ ಅವನು
ಯಾಜಕರ ಕುಲದವನಾಗಿದ್ದನು. ಯೆರೂಸಲೇಮಿನಲ್ಲಿ ದೇವಾಲಯವಿರುತ್ತಿದ್ದರೆ ಅವನು ಅದರ ಯಾಜಕರಲ್ಲೊಬ್ಬನಾಗಿರುತ್ತಿದ್ದನು. ಒಂದು ವೇಳೆ ಮಹಾಯಾಜಕನಾಗಿ ಕೂಡ. ಆದರೆ ಅಲ್ಲಿ ದೇವಾಲಯವಿರಲಿಲ್ಲ, ಅದು ಸುಡಲ್ಪಟ್ಟು ನಾಶವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಎಜ್ರನು ಮೊದಲನೆಯ ತಂಡದವರೊಂದಿಗೆ ಬರಲು ಮನಸ್ಸು ಮಾಡಲಿಲ್ಲ. ಯೆರೂಸಲೇಮಿನಲ್ಲಿ ಅವನಿಗೆ ಕೆಲಸವಿರಲಿಲ್ಲ. ಆದ್ದರಿಂದ ಅವನು ಬ್ಯಾಬಿಲೋನಿನಲ್ಲಿ ಉಳಿದವರ ಸೇವೆ ಮಾಡುತ್ತಿದ್ದನು. ಈಗ ಅವನ ನಾಯಕತ್ವದಲ್ಲಿ ಸುಮಾರು 2,000 ಯೆಹೂದ್ಯರ ತಂಡವು ಯೆರೂಸಲೇಮಿಗೆ ಹಿಂತಿರುಗಲು ಯೋಚಿಸಿದರು. ದೇವಾಲಯವು ಕಟ್ಟಲ್ಪಟ್ಟದ್ದರಿಂದ ಅವನಿಗೆ ಸೇವೆ ಮಾಡುವ ಒಂದು ಅವಕಾಶವಿತ್ತು. ಅವನು ದೇವರ ವಾಕ್ಯದ ಬೋಧಕನಾಗಿದ್ದಾನೆಂದು ನೋಡುತ್ತೇವೆ. ಪ್ರಿಯರೇ, ಈ ಭಾಗದಲ್ಲಿ ಆರೋನನ ಮೊಮ್ಮಗನೂ ಎಲ್ಲಾಜರನ ಮಗನೂ ಆದ ಫಿನೆಹಾಸನ ಹೆಸರನ್ನು ನೋಡುತ್ತೇವೆ. ವಿಗ್ರಹಾರಾಧನೆ ಅತಿಯಾಗಿ ಹೆಚ್ಚಿದ್ದ ಕಾಲದಲ್ಲಿ ನಾವು ಇವನ ಕುರಿತು ಓದುತ್ತೇವೆ. ಅವನ ಅತ್ಯಾಸಕ್ತಿಯ ಕಾರ್ಯದಿಂದಾಗಿ ಇಸ್ರಾಯೇಲ್ಯರನ್ನು ನಾಶಪಡಿಸುತ್ತಿದ್ದ ಮಹಾರೋಗವು ನಿಂತುಹೋಯಿತು. ಪ್ರಿಯರೇ, ಪ್ರವಾದಿಯಾದ ಬಿಳಾಮನಿಗೆ ಇಸ್ರಾಯೇಲ್ಯರನ್ನು ಶಪಿಸುವುದಕ್ಕೆ ಅಪ್ಪಣೆ ದೊರಕದೆ ಹೋದಾಗ ಅವನು ಅರಸನಿಗೆ ಅಂತರ್ಜಾತಿ ವಿವಾಹದ ಕುರಿತು ತಿಳಿಸಿ ಅದರಿಂದ ದೇವಜನರ ನಡುವೆ ಲೋಕ, ಮಾಂಸದ ದುರಾಶೆ, ಸೈತಾನನು ಪ್ರವೇಶಿಸುವಂತಾಯಿತು. ಅರಣ್ಯಕಾಂಡ ಪುಸ್ತಕ 25ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದಲ್ಲಿ ಈ ಕುರಿತು ನಾವು ನೋಡುತ್ತೇವೆ. ಪ್ರಿಯರೇ, ಇಸ್ರಾಯೇಲ್ಯನೊಬ್ಬನು ಮಿದ್ಯಾನ ಸ್ತ್ರೀಯನ್ನು ವಿವಾಹವಾದ ಕುರಿತು ನೋಡುತ್ತೇವೆ. ಇಸ್ರಾಯೇಲ್ಯರು ಅನ್ಯ ಜನರೊಂದಿಗೆ ವಿವಾಹವಾದಾಗ ಅವರು ವಿಗ್ರಹಾರಾಧನೆಗೆ ತೊಡಗಿಕೊಂಡರು. ಆಗ ಮಹಾರೋಗದ ರೂಪದಲ್ಲಿ ಇಸ್ರಾಯೇಲರಿಗೆ ದಂಡನೆ ಬಂತು. ಆಗ ಫಿನೆಹಾಸನು ಆ ಮಿದ್ಯಾನ್ ಸ್ತ್ರೀಯನ್ನು, ಆಕೆಯ ಗಂಡನನ್ನು ವಧಿಸಿ ಆ ರೋಗ ನಿಲ್ಲುವಂತೆ ಮಾಡಿದನು. ಅನೇಕರನ್ನು ಉಳಿಸುವುದಕ್ಕಾಗಿ 2 ಪ್ರಾಣಗಳು ಬಲಿಯಾಗಬೇಕಾಯಿತು. ಅವನ ಪ್ರಯತ್ನಕ್ಕೆ ಬಹುಮಾನವೆಂಬಂತೆ ದೇವರು ಯಾಜಕೋದ್ಯೋಗವು ಫಿನೆಹಾಸನ ಸಂತತಿಯವರಲ್ಲೇ ಉಳಿಯುತ್ತದೆ ಎಂಬುದಾಗಿ ಮಾತುಕೊಟ್ಟನು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಈ ಸಂದರ್ಭಕ್ಕೆ ಅನ್ವಯಿಸುವಂತೆ ನಾನು ಪ್ರಾಯೋಗಿಕವಾದ ಮಾತೊಂದನ್ನು ಹೇಳಬಯಸುತ್ತೇನೆ. ಅದೇನೆಂದರೆ, ಮರಣದಂಡನೆಯು ಕ್ರೂರವಾದದ್ದು. ಅನಾಗರಿಕವಾದ ಅದನ್ನು ತೆಗೆದುಬಿಡಬೇಕೆಂದು ಅನೇಕ ನ್ಯಾಯಾಧೀಶರೇ ವಾದಿಸುತ್ತಾರೆ. ಈ ಮರಣಶಿಕ್ಷೆಯ ಮೂಲ ಉದ್ದೇಶ ಇತರ ಮಾನವರ ಜೀವವನ್ನು ರಕ್ಷಿಸುವುದೇ ಆಗಿತ್ತು. ಅಪರಾಧಿಯಾದವನಿಗೆ ಶಿಕ್ಷೆಯಾಗದಿದ್ದರೆ ಅದರಿಂದ ಅನೇಕರಿಗೆ ಅಪಾಯ ಉಂಟಾಗುತ್ತದೆ. ಈ ದಿನಗಳಲ್ಲಿ ಮರಣಶಿಕ್ಷೆಯ ಭಯವಿಲ್ಲದರಿಂದ ಸಮಾಜದಲ್ಲಿ ಅಪಾಯವೂ ಹೆಚ್ಚಾಗುತ್ತದೆ. ಆದರೆ ಮರಣದಂಡನೆ ನೀಡಿದ್ದರಿಂದ ಅಪರಾಧಗಳು ಕಡಿಮೆಯಾಗಲಾರದು ಎಂದು ಹೇಳಬೇಡಿರಿ. ಪ್ರಿಯರೇ, ಖಂಡಿತವಾಗಿ ಅದರಿಂದ ಅಪರಾಧಗಳು ಕಡಿಮೆಯಾಗುತ್ತವೆ. ನೋಡಿರಿ, ಪೊಲೀಸರು ವಾಹನ ಸವಾರನಿಗೆ ಜುಲ್ಮಾನೆ ವಿಧಿಸುವುದನ್ನು ನೋಡಿದರೆ ನಾನು ಎಚ್ಚರವುಳ್ಳವನಾಗಿರುತ್ತೇನೆ. ಈ ಕಾರಣದಿಂದಲೇ ಆ ಯೆಹೂದ್ಯನು, ಮಿದ್ಯಾನ್ ಸ್ತ್ರೀಯು ವಧಿಸಲ್ಪಟ್ಟದ್ದು. ಈ ದಂಪತಿಗಳ ಕಾರಣದಿಂದಲೇ ಇಸ್ರಾಯೇಲ್ಯರಲ್ಲಿ ಹರಡತಕ್ಕ ಅಶುದ್ಧತೆಯು ನಿಂತು ಹೋಗಿ ಜನರು ಉಳಿಸಲ್ಪಟ್ಟರು. ಪ್ರೀತಿಯುಳ್ಳ ದೇವಜನರೇ, ಪಾಶ್ಚಾತ್ಯ ದೇಶಗಳಲ್ಲಿ ಗಲ್ಲು ಶಿಕ್ಷೆಯಾಗುವ ಮೊದಲು ಅಪರಾಧಿಯು ಇದು ನನಗೊಂದು ಪಾಠವಾಗಿದೆ ಎಂಬುದನ್ನು ನೀವು ತಿಳುಕೊಳ್ಳಬೇಕು ಎಂದು ಉಚ್ಚರಿಸಬೇಕಾಗುತ್ತಿತ್ತು. ಆದರೆ ನಿಜವಾಗಿ ನೋಡಿದರೆ ಗಲ್ಲು ಶಿಕ್ಷೆಯು ಅವನಿಗೆ ಎಚ್ಚರಿಕೆ ಕೊಡುತ್ತಿರಲಿಲ್ಲ, ಆದರೆ ಇತರರಿಗೆ ಅದು ಒಂದು ಎಚ್ಚರಿಕೆಯನ್ನು ಕೊಡುತ್ತಿತ್ತು. ಪ್ರಿಯರೇ, ನಾವು ಈ ದಿನಗಳಲ್ಲಿ ಸತ್ಯಾಂಶಗಳನ್ನು ಯಾಕೆ ಎದುರಿಸುತ್ತಿಲ್ಲ? ಒಬ್ಬ ದುಷ್ಕರ್ಮಿಯನ್ನು ಉಳಿಸುವುದರಿಂದಾಗಿ 100 ಜನರ ಪ್ರಾಣಗಳನ್ನು ಅಪಾಯಕ್ಕೊಟ್ಟುತ್ತೇವೆಂಬ ಸಂಗತಿ ಯಾಕೆ ನಮಗೆ ತಿಳಿಯುವುದಿಲ್ಲ? ಪ್ರಿಯರೇ, ಆದರೆ ದೇವರು ಹಾಗೆ ಮಾಡುವುದಿಲ್ಲ. ಯಾಕೆಂದರೆ ಆತನು ಮಾನವ ಜೀವಗಳನ್ನು ಉಳಿಸಲು ಆಶಿಸುತ್ತಾನೆ. ಮಾನವನ ಹೃದಯ ಎಷ್ಟು ಕೆಟ್ಟು ಹೋಗಿದೆ ಎಂದು ಆತನು ಬಲ್ಲನು. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ ಎಂದು. ಪ್ರಿಯರೇ, ಎಜ್ರನ ಪೂರ್ವಜನಾದ ಫಿನೆಹಾಸನಿಂದ ನಾವು ಪಾಠ ಕಲಿಯಬೇಕಾಗಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಎಜ್ರನ ಪುಸ್ತಕ 7ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಎಜ್ರನು ಇಸ್ರಾಯೇಲ್ ದೇವರಾದ ಯೆಹೋವನಿಂದ ದೊರಕಿದ ಮೋಶೆಯ ಧರ್ಮೋಪದೇಶದಲ್ಲಿ ಪಾರಂಗತನಾದ ಶಾಸ್ತ್ರಿಯಾಗಿದ್ದನು. ಅವನ ದೇವರಾದ ಯೆಹೋವನ ಹಸ್ತಪಾಲನೆಯಿಂದ ಅರಸನು ಅವನಿಗೆ ಇಷ್ಟವಾದದ್ದನ್ನೆಲ್ಲ ಅನುಗ್ರಹಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಜ್ರನು ಮೋಶೆಯ ಧರ್ಮೋಪದೇಶದಲ್ಲಿ ಪಾರಂಗತನಾದ ಶಾಸ್ತ್ರಿಯಾಗಿದ್ದನು ಎಂಬುದನ್ನು ನೋಡುತ್ತೇವೆ. ಅವನಿಗೆ ಯಾಜಕ ವೃತ್ತಿಯ ಕೆಲಸವೇನೂ ಇಲ್ಲದರಿಂದ ಅವನು ದೇವರ ವಾಕ್ಯ ಕಲಿಯುವುದರಲ್ಲಿ ಸಮಯ ಕಳೆದನು. ತಾನು ಕಲಿತಿದ್ದನ್ನು ಈಗ ಅವನು
ಉಪಯೋಗಕ್ಕೆ ಹಾಕಬಲ್ಲವನಾದನು. ಅವನು ಪಾರಂಗತನಾದ ಶಾಸ್ತ್ರಿಯಾಗಿದ್ದನು ಎಂಬರ್ಥದ ಮಾತು ಆಗಾಗ ಬರುವುದನ್ನು ನಾವು ಓದುತ್ತೇವೆ. ಎಜ್ರನ ಪುಸ್ತಕ 7ನೇ ಅಧ್ಯಾಯ 21 ಪ್ರಕಾರ, ಎಜ್ರನಿಗೆ ಬ್ಯಾಬಿಲೋನಿನಲ್ಲಿಯೂ ಅರಸನ ದೃಷ್ಟಿಯಲ್ಲಿಯೂ ಅವನು ದೇವರ ಧರ್ಮಾಚಾರ್ಯನೆಂಬ ಒಳ್ಳೆಯ ಪ್ರಸಿದ್ಧಿ ಇತ್ತು. ಅವನು ದೇವರ ವಾಕ್ಯದ ಬೋಧಕನಾಗಿದ್ದನು ಎಂಬುದನ್ನು ನಾವು ಕಂಡುಕೊಂಡೆವು. ಬನ್ನಿರಿ, ಮುಂದುವರೆದು ನಾವು ಎಜ್ರನ ಪುಸ್ತಕ 7ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಅವನೊಡನೆ ಕೆಲ ಮಂದಿ ಇಸ್ರಾಯೇಲ್ಯರು, ಯಾಜಕರು, ಲೇವಿಯರು, ಗಾಯಕರು, ದ್ವಾರಪಾಲಕರು, ದೇವಸ್ಥಾನ ದಾಸರು ಅರ್ತಷಸ್ತನ ಆಳಿಕೆಯ 7ನೇ ವರ್ಷದಲ್ಲಿ ಯೆರೂಸಲೇಮಿಗೆ ಬಂದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರಲ್ಲಿ ಮತ್ತೊಂದು ಪುನರುಜ್ಜೀವನ ಉಂಟಾಗಿ ಸುಮಾರು 2,000 ಮಂದಿ ಯೆಹೂದ್ಯರು ಸ್ವದೇಶಕ್ಕೆ ಹಿಂತಿರುಗಲು ಮನಸ್ಸು ಮಾಡಿದರು. ಬನ್ನಿರಿ, ಮುಂದುವರೆದು ನಾವು ಎಜ್ರನ ಪುಸ್ತಕ 7ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸೋಣ. ಎಜ್ರನು ಆ ಅರಸನ ಆಳಿಕೆಯ 7ನೇ ವರುಷದಲ್ಲಿ 5ನೇ ತಿಂಗಳಲ್ಲಿ ಯೆರೂಸಲೇಮನ್ನು ಮುಟ್ಟಿದನು. ಅವನು 1ನೆಯ ತಿಂಗಳಿನ 1ನೆಯ ದಿನದಲ್ಲಿ ಬಾಬೆಲಿನಿಂದ ಹೊರಟನು. ತನ್ನ ದೇವರ ಕೃಪಾ ಹಸ್ತಪಾಲನೆಯಿಂದ 5ನೆಯ ತಿಂಗಳಿನ 1ನೆಯ ದಿನದಲ್ಲಿ ಯೆರೂಸಲೇಮಿಗೆ ಸೇರಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರಸನಾದ ಅರ್ತಷಸ್ತನ ಆಳಿಕೆಯ 7ನೇ ವರುಷದಲ್ಲಿ ಅವರು ಯೆರೂಸಲೇಮಿಗೆ ಹಿಂತಿರುಗಿದರು. ಈ ಪ್ರಯಾಣಕ್ಕಾಗಿ ಅವರಿಗೆ ಸುಮಾರು 5 ತಿಂಗಳು ತಗಲಿತು. ಅವರು ಕಾಲ್ನಡಿಗೆಯಲ್ಲೇ ಹೋಗಬೇಕಾಗಿತ್ತು. ಅದು ಆ ದಿನಗಳಲ್ಲಿ ಬಹು ಪ್ರಯಾಸದ ಪ್ರಯಾಣವಾಗಿತ್ತು. ಆದರೆ ದೇವರ ಹಸ್ತ ಪರಿಪಾಲನೆ ಅವರ ಜೊತೆಗಿತ್ತು. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ, ಮುಂದುವರೆದು ನಾವು ಎಜ್ರನ ಪುಸ್ತಕ 7ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅವನು ಯೆಹೋವ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲ್ಯರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನ ಸ್ವದೇಶಕ್ಕೆ ಹಿಂತಿರುಗುವ ದಿನಕ್ಕಾಗಿ ಎಜ್ರನು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದನು. ಆ ದಿನ ಬರುತ್ತದೆಂದು ಅವನು ತಿಳಿದಿದ್ದನು. ಯಾಕಂದರೆ ಅವನಿಗೆ ದೇವರಲ್ಲಿ ನಂಬಿಕೆಯಿತ್ತು. ಆದ್ದರಿಂದ ಅವನು ತನ್ನ ಹೃದಯವನ್ನು ಸಿದ್ಧ ಮಾಡಿಕೊಂಡು ಮೋಶೆಯ ಧರ್ಮಶಾಸ್ತ್ರವನ್ನು, ಅಂದರೆ ಸತ್ಯವೇದದ ಮೊದಲ 5 ಪುಸ್ತಕಗಳನ್ನು ಅಧ್ಯಯನ ಮಾಡತೊಡಗಿದನು. ಎಜ್ರನು 1 ಹಾಗೂ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕಗಳನ್ನು ಬರೆದನೆಂದು ಅನೇಕರ ನಂಬಿಕೆ. ಪ್ರಿಯರೇ, ಎಜ್ರನು ದೇವರ ವಾಕ್ಯವನ್ನು ಕಲಿತದ್ದು ಮಾತ್ರವಲ್ಲದೆ ಅದರಲ್ಲಿ ಬರೆದಂತೆ ನಡೆದನು. ಇದು ಎಷ್ಟು ಅಗತ್ಯವಾದದ್ದು! ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು ಒಂದು ವಿಚಾರ, ಅದನ್ನು ಅನುಸರಿಸುವುದು ಇನ್ನೊಂದು ವಿಚಾರ. ಪ್ರಿಯರೇ, ಎಜ್ರನು ದೇವರ ವಾಕ್ಯವನ್ನು ಕಲಿಸುವುದಕ್ಕೂ ಮನಸ್ಸು ಮಾಡಿದನು. ದೇವಜನರು ದೇವರ ನ್ಯಾಯ ನೀತಿಗಳನ್ನು ತಿಳಿದುಕೊಳ್ಳಬೇಕೆಂದು ಅವನು ಬಯಸಿದನು. ಪ್ರಿಯರೇ, ಇಂಥ ನಾಯಕರು ಇಂದಿನ ದಿವಸಗಳಲ್ಲಿ ಅಗತ್ಯವಾಗಿದೆಯಲ್ಲವೇ? ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು ಮತ್ತು ಅದನ್ನು ಅನುಸರಿಸಿ ಮಾದರಿಯಾಗಿರುವುದು ಅತಿ ಅಗತ್ಯವಾಗಿದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಎಜ್ರನ ಪುಸ್ತಕ 7ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ ಗಮನಿಸೋಣ. ಯಾಜಕನು, ಶಾಸ್ತ್ರಿಯು, ಇಸ್ರಾಯೇಲರಿಗೆ ಕೊಡಲ್ಪಟ್ಟ ಯೆಹೋವನ ಆಜ್ಞಾವಿಧಿ ಸೂತ್ರಗಳಲ್ಲಿ ವಿದ್ವಾಂಸನೂ ಆದ ಎಜ್ರನಿಗೆ ಅರಸನಾದ ಅರ್ತಷಸ್ತನು ಕೊಟ್ಟ ಪತ್ರದ ನಕಲು, ರಾಜಾದಿರಾಜನಾದ ಅರ್ತಷಸ್ತನು, ಯಾಜಕನು, ಪರಲೋಕದೇವರ ಧರ್ಮಶಾಸ್ತ್ರದಲ್ಲಿ ಪ್ರವೀಣನೂ ಆದ ಎಜ್ರನಿಗೆ ಇತ್ಯಾದಿ. ನನ್ನ ರಾಜ್ಯದಲ್ಲಿರುವ ಇಸ್ರಾಯೇಲ್ಯರಲ್ಲಿಯೂ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸುಳ್ಳವರೆಲ್ಲರೂ ನಿನ್ನೊಂದಿಗೆ ಹೋಗಬಹುದೆಂಬ ಅಪ್ಪಣೆ ಮಾಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ಅರ್ತಷಸ್ತನ ರಾಜಾಜ್ಞೆಯಿಂದಾಗಿ ಎಜ್ರನು ಅವನ ಸಂಗಡ ಇದ್ದವರು ತಮ್ಮ ಸ್ವದೇಶಕ್ಕೆ ಹಿಂತಿರುಗುವ ಹಾಗಾಯಿತು. ಅದು ಅವರು ಹೋಗಲೇಬೇಕೆಂಬ ಅಪ್ಪಣೆಯಲ್ಲ, ಆದರೆ ಅವರಿಗೆ ಹೋಗಲು ಅನುಮತಿ ಕೊಟ್ಟದ್ದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದುವರೆದು ನಾವು ನೋಡುವಾಗ ಎಜ್ರನ ಪುಸ್ತಕ 7ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ, ನೀನು ಹೋಗಿ ಯೆಹೂದದವರ ಮತ್ತು ಯೆರೂಸಲೇಮಿನವರ ಆಚರಣೆಯು ನಿನ್ನ ಕೈಯಲ್ಲಿರುವ ನಿನ್ನ ದೇವರ ಧರ್ಮೋಪದೇಶ ಗ್ರಂಥಕ್ಕೆ ಅನುಸಾರವಾಗಿದೆಯೋ ಇಲ್ಲವೋ ವಿಮರ್ಶೆ ಮಾಡಬೇಕು. ಮತ್ತು ಅರಸನು ಅವನ ಮಂತ್ರಿಗಳು ಯೆರೂಸಲೇಮಿನಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಿಗೋಸ್ಕರ ಕಾಣಿಕೆಗಳನ್ನು ಸಮರ್ಪಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಜ್ರನ ಕುರಿತು ಆ ಸ್ಥಾನದಲ್ಲಿ ಒಳ್ಳೆಯ ಅಭಿಪ್ರಾಯವಿತ್ತು. ಯಾಕಂದರೆ ಅರಸನು ಅವನ ಮಂತ್ರಿಗಳೆಲ್ಲರೂ ಇಸ್ರಾಯೇಲ್ ದೇವರಿಗೋಸ್ಕರ ಕೊಡತಕ್ಕ ಕಾಣಿಕೆಗಳನ್ನು ಅವನ ವಶಕ್ಕೆ ಒಪ್ಪಿಸಿದರು. ಎಜ್ರನು
ತನಗೆ ಸಹಾಯಕರನ್ನು ನೇಮಿಸಿಕೊಳ್ಳಬಹುದಿತ್ತು. ಎಜ್ರನ ವಶಕ್ಕೆ ಈ ಎಲ್ಲ ವಸ್ತುಗಳು, ಅರಸನ ಆಜ್ಞಾಪತ್ರವು ಕೊಡಲ್ಪಟ್ಟವು. ಅವರು ಅಲ್ಲಿಂದ ಹೊರಡುವುದಕ್ಕೆ ಸಿದ್ಧತೆ ಮಾಡತೊಡಗಿದರು. ರಾಜಾಜ್ಞೆಯಲ್ಲಿ ದೇವರ ಮೇಲಣ ಅತಿಯಾದ ಗೌರವವು ವ್ಯಕ್ತವಾಗುತ್ತದೆ. ಅದರ ಅಂತ್ಯಭಾಗವನ್ನು ಗಮನಿಸಿರಿ. ಎಜ್ರನು ಬರೆದ ಪುಸ್ತಕ 7ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ದೇವರ ಧರ್ಮವನ್ನು, ರಾಜಾಜ್ಞೆಯನ್ನು ಕೈಕೊಳ್ಳದವರಿಗೆಲ್ಲ ಮರಣದಂಡನೆ, ಗಡೀಪಾರು ಮಾಡುವುದು, ದಂಡ ತೀರಿಸುವುದು, ಬೇಡಿ ಹಾಕುವುದು, ಈ ವಿಧವಾದ ಶಿಕ್ಷೆಯನ್ನು ತಪ್ಪದೇ ವಿಧಿಸಬೇಕು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಕಾನೂನು ಯಹೂದ್ಯರು ಸ್ವದೇಶಕ್ಕೆ ಹಿಂತಿರುಗಿದ ಬಳಿಕ ಅವರಿಗೆ ಅನ್ವಯಿಸುವಂಥದ್ದಾಗಿದೆ. ಅಂದರೆ ಅವರು ಸ್ವದೇಶಕ್ಕೆ ಹಿಂತಿರುಗುವುದಾದರೆ ದೇವರೊಂದಿಗಿನ ತಮ್ಮ ಸಂಬಂಧದಲ್ಲಿ ಸರಿಯಾಗಿ ಇರತಕ್ಕದ್ದು ಎಂಬುದಾಗಿ. ಪ್ರಿಯರೇ, ಎಜ್ರನ ಉಪಕಾರ ಸ್ಮರಣೆಯನ್ನು ಮುಂದಕ್ಕೆ ನಾವು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಜ್ರನ ಪುಸ್ತಕ 7ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತದೆ: ಎಜ್ರನು ಹೇಳಿದ್ದು, ನಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಅರಸನು ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯವನ್ನು ಶೋಭಿಸುವ ಸ್ಥಿತಿಗೆ ತರುವುದಕ್ಕೆ ಆತನ ಪ್ರೇರಣೆಯಿಂದಲೇ ಮನಸ್ಸು ಮಾಡಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವಾಲಯವು ಪುನಃ ಕಟ್ಟಲ್ಪಡುವುದು ಮಾತ್ರವಲ್ಲದೆ ಅದು ಅಲಂಕರಿಸಲ್ಪಡಬೇಕು. ದೇವರ ಆಲಯವನ್ನು ಅದರೊಂದಿಗೆ ಸೇರಿಕೊಂಡ ಜನರಿಗೆ ಸಾಧ್ಯವಾದಷ್ಟು ರೀತಿಯಿಂದ ಅಂದಗಾಣಿಸುವುದು ಅವಶ್ಯವೆಂದು ನಾನು ನೆನೆಸುತ್ತೇನೆ. ಬನ್ನಿರಿ, ಮುಂದುವರೆದು ನಾವು ಎಜ್ರನ ಪುಸ್ತಕ 7ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸೋಣ. ಅರಸನ, ಅವನ ಮಂತ್ರಿಗಳ ಮತ್ತು ಅವನ ಎಲ್ಲ ಶ್ರೇಷ್ಠರಾದ ಸರದಾರರ ಮುಂದೆ ನನಗೆ ದಯ ತೋರಿಸಿದ್ದಾನೆ. ನನ್ನ ದೇವರಾದ ಯೆಹೋವನ ಹಸ್ತಪಾಲನೆಯು ನನಗೆ ದೊರಕಿದ್ದರಿಂದ ನಾನು ಧೈರ್ಯ ತಂದುಕೊಂಡು ನನ್ನೊಂದಿಗೆ ಪ್ರಯಾಣ ಮಾಡುವುದಕ್ಕೆ ಕೆಲವು ಮಂದಿ ಇಸ್ರಾಯೇಲ್ ಪ್ರಧಾನರನ್ನು ಕೂಡಿಸಿಕೊಂಡೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಜ್ರನು ಒಂದು ಒಳ್ಳೆಯ ತಂಡವನ್ನು ತನ್ನ ದೇಶಕ್ಕೆ ಕರಕೊಂಡು ಹೋದನು. ಅದು ಮೊದಲನೆಯ ತಂಡದಷ್ಟು ದೊಡ್ಡದಾಗಿರಲಿಲ್ಲ. ಆದರೆ ಈ ಎರಡನೇ ಗುಂಪಿನಲ್ಲಿ ಅನೇಕ ಮಂದಿ ಪ್ರಧಾನರಿದ್ದರು. ದೇವರಿಗೆ ಮಹಿಮೆಯಾಗಲಿ. ಇಲ್ಲಿಗೆ ನಾವು ಎಜ್ರನ ಪುಸ್ತಕದ 7ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ನಾವು ತಿಳಿದುಕೊಂಡಂಥ ಸತ್ಯಗಳನ್ನು ಮನನ ಮಾಡಿಕೊಂಡು ಮುಂದುವರೆದು ನಾವು ಎಜ್ರನ ಪುಸ್ತಕ 8ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರಿಯರೇ, 8ನೇ ಅಧ್ಯಾಯದಲ್ಲಿ ಎಜ್ರನೊಂದಿಗೆ ಸ್ವದೇಶಕ್ಕೆ ಹಿಂತಿರುಗಿದವರ ಪಟ್ಟಿಯಿದೆ. ಲೇವಿಯರು ಅವರೊಂದಿಗೆ ಇರುವುದನ್ನು ಎಜ್ರನು ಖಚಿತಪಡಿಸಿಕೊಂಡನು. ನೆತ್ತಿನೀಮಿಯರು, ಅಂದರೆ ದಾಸದಾಸಿಯರು ಕೂಡ ಅವರೊಂದಿಗೆ ಹೋದರು. ಎಜ್ರನ ಮಾನವನ ಸ್ವಭಾವದ ಒಳ್ಳೆಯತನವನ್ನು ಈ ಭಾಗದಲ್ಲಿ ಕಾಣುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಜ್ರನ ಪುಸ್ತಕ 8ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಮೇಲೆ ಆ ಅಹವಾ ನದಿಯ ಬಳಿಯಲ್ಲಿ ನಾನು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಹವಾ ನದಿಯ ಬಳಿಯಲ್ಲಿ ಒಂದು ಉಪವಾಸ ಪ್ರಾರ್ಥನೆಯ ದಿನವನ್ನಾಚರಿಸುವಂತೆ ಎಜ್ರನು ತನ್ನೊಂದಿಗಿರುವವರೆಲ್ಲರನ್ನೂ ಕೇಳಿಕೊಂಡನು. ದೇವರ ಚಿತ್ತವೇನೆಂದು ತಿಳಿದುಕೊಳ್ಳಲು ಅವನು ಬಯಸಿದನು. ಇದು ನಮಗೆ ಮಾದರಿಯಾಗಿದೆಯಲ್ಲವೇ? ನಮ್ಮೆಲ್ಲ ಪ್ರಯಾಣದಲ್ಲಿ, ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ದೇವರ ಚಿತ್ತವನ್ನೇ ಕೇಳಿಕೊಳ್ಳುವವರು ಆಗಬೇಕು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 8ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸೋಣ. ನಮ್ಮ ದೇವರ ಹಸ್ತವು ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸುವುದು. ಆತನ ಬಲವಾದ ರೌದ್ರಕ್ಕೆ ಆತನನ್ನು ತೊರೆದು ಬಿಟ್ಟವರೆಲ್ಲರೂ ಗುರಿಯಾಗುವರು ಎಂದು ನಾವು ಅರಸನ ಮುಂದೆ ಹೇಳಿದ್ದರಿಂದ ದಾರಿಯಲ್ಲಿ ನಮ್ಮನ್ನು ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯವನ್ನೂ ಅಶ್ವಬಲವನ್ನು ಕೇಳಿಕೊಳ್ಳುವುದಕ್ಕೆ ನಾಚಿಕೊಂಡಿದ್ದೇನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಜ್ರನು ಹೇಳಿದನು, ನಾನು ಅರಸನ ಮುಂದೆ ಹೋಗಿ ನಮ್ಮ ದೇವರ ಹಸ್ತವು ನಮ್ಮ ಮೇಲಿರುತ್ತದೆ, ಆತನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ ನಾವು ಸ್ವದೇಶಕ್ಕೆ ಸೇರುವ ಹಾಗೆ ಮಾಡುತ್ತಾನೆ ಎಂದು ಹೇಳಿಕೊಂಡಿದ್ದೆ. ಬಳಿಕ ಎಜ್ರನು ಈ ಉದ್ದವಾದ ಪ್ರಯಾಣಕ್ಕೆ ಸಿದ್ಧರಾಗಿ ಹೊಳೆಯ ಬಳಿ ಸೇರಿ ಬಂದವರೆಲ್ಲರನ್ನು ನೋಡಿದನು. ಆ ಎಲ್ಲ ಕುಟುಂಬಗಳನ್ನು, ಅವರೊಂದಿಗಿದ್ದ ಚಿಕ್ಕ ಮಕ್ಕಳನ್ನು ಕೂಡ ನೋಡಿದನು. ಅವರಿಗೆ ದಾರಿಯಲ್ಲಿ ಎದುರಾಗಬಹುದಾದ ಸಮಸ್ಯೆಗಳನ್ನು ಆತನು ಯೋಚಿಸಿದನು. ಅರಸನೊಡನೆ ಸಹಾಯ ಕೇಳಿಕೊಳ್ಳಬಹುದಿತ್ತು, ಕೆಲವು ರಕ್ಷಕ ಭಟರನ್ನು ಜೊತೆಯಲ್ಲಿ ಕಳುಹಿಸಬೇಕೆಂದು. ಆದರೆ ಆಗ ರಾಜನು ಹೇಳಬಹುದು, ನೀವು ದೇವರ ಮೇಲೆ ಭರವಸವಿಟ್ಟಿರಬಹುದೆಂದು ತಿಳಿದಿದ್ದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವೂ ಕೂಡ ದೇವರನ್ನು ಎಷ್ಟು ನಂಬುತ್ತೇವೆ, ಆತನೆಷ್ಟು ನಂಬಿಗಸ್ತನು ಎಂಬುದಾಗಿ ಕೊಚ್ಚಿಕೊಳ್ಳುತ್ತೇವೆ. ಆದರೆ ನಿಜವಾದ ಸಮಸ್ಯೆಗಳು ಎದುರಾದಾಗ
ನಮ್ಮ ನಂಬಿಕೆ ಕಡಿಮೆಯಾಗುತ್ತದೆ. ಎಜ್ರನು ಅಂತಹ ಒಬ್ಬ ಮನುಷ್ಯನಾಗಿದ್ದನು. ಅವನು ಕೂಡ ನಮ್ಮ ಹಾಗೆ ಮನುಷ್ಯನೇ. ನನಗೆ ಅರಸನ ಸಹಾಯ ಕೇಳಲು ನಾಚಿಕೆಯಾಯಿತು ಎಂದು ಅವನು ಹೇಳಿದನು. ಹಾಗಾದರೆ ಈಗ ಏನು ಮಾಡಬೇಕು? ಅವನು ಉಪವಾಸ ಪ್ರಾರ್ಥನೆಗಾಗಿ ಕರೆಕೊಟ್ಟನು. ಅವನು ಹೇಳಿದನು, ಕರ್ತನೇ, ನಾವು ನಿನ್ನ ಮೇಲೆ ಭರವಸವಿಡುತ್ತೇವೆ ಎಂಬುದಾಗಿ. ಕರ್ತನು ನಮ್ಮನ್ನು ಕೂಡ ಅನೇಕ ವೇಳೆ ಇಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತಾನೆ. ಆಗ ನಮ್ಮ ಪ್ರತಿಕ್ರಿಯೆ ಏನಾಗಿರುತ್ತದೆ? ನಾವು ಕೂಡ ಆತನನ್ನು ಆಶ್ರಯಿಸಿಕೊಂಡವರು ಆಗಬೇಕು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಎಜ್ರನ ಪುಸ್ತಕ 8ನೇ ಅಧ್ಯಾಯ 31 ಮತ್ತು 32ನೇ ವಚನಗಳನ್ನು ಗಮನಿಸೋಣ. ನಾವು ಮೊದಲನೆಯ ತಿಂಗಳಿನ 12ನೆಯ ದಿನದಲ್ಲಿ ಅಹವಾ ನದಿಯನ್ನು ಬಿಟ್ಟು ಯೆರೂಸಲೇಮಿಗೆ ಹೊರಟೆವು. ನಮ್ಮ ದೇವರ ಹಸ್ತವು ನಮ್ಮನ್ನು ಪಾಲಿಸುತ್ತಾ ಇತ್ತು. ಆತನ ಶತ್ರುಗಳ ಮತ್ತು ದಾರಿಯಲ್ಲಿ ಹೊಂಚು ಹಾಕುವವರ ಕೈಗೆ ಸಿಕ್ಕದಂತೆ ನಮ್ಮನ್ನು ತಪ್ಪಿಸಿದನು. ನಾವು ಯೆರೂಸಲೇಮನ್ನು ಸೇರಿ 3 ದಿವಸ ವಿಶ್ರಮಿಸಿಕೊಂಡೆವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ತಂಡದೊಂದಿಗೆ ಅರಸನು ತುಂಬ ಚಿನ್ನ, ಬೆಳ್ಳಿ, ಪಾತ್ರೆಗಳನ್ನೆಲ್ಲ ಕಳಿಸಿಕೊಟ್ಟನೆಂದು ನೋಡುತ್ತೇವೆ. ಈ ಸೊತ್ತನ್ನೆಲ್ಲ ಯಾಜಕರ ವಶಕ್ಕೆ ಕೊಟ್ಟನು. ಯಾಜಕರಿಗೆ ಭದ್ರತೆಯ ಅಗತ್ಯವಿತ್ತು. ದೇವರು ಅವರನ್ನು ಕಾಯುತ್ತಿದ್ದರಿಂದ ಅವರು ಸುರಕ್ಷಿತವಾಗಿ ಮುಟ್ಟಬೇಕಾದ ಸ್ಥಳಕ್ಕೆ ಮುಟ್ಟಿದರು. ಆ ಕಾಲದಲ್ಲಿ ಅವರು ಯೆರೂಸಲೇಮಿನಲ್ಲಿದ್ದರು. ಈ ಸೊತ್ತನ್ನೆಲ್ಲ ದೇವಾಲಯದೊಳಗೆ ದೇವರ ಮನೆಯಲ್ಲಿ ಇಟ್ಟರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಎಜ್ರನ ಪುಸ್ತಕ 8ನೇ ಅಧ್ಯಾಯ 35ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ದೇಶಾಂತರದ ಸೆರೆಯಿಂದ ತಿರುಗಿ ಬಂದವರು ಇಸ್ರಾಯೇಲ್ ದೇವರಿಗೆ 96 ಟಗರುಗಳನ್ನು, 77 ಕುರಿಮರಿಗಳನ್ನು, ಸಮಸ್ತ ಇಸ್ರಾಯೇಲ್ಯರ ನಿಮಿತ್ತವಾಗಿ 12 ಹೋರಿಗಳನ್ನು, ದೋಷ ಪರಿಹಾರಾರ್ಥವಾಗಿ 12 ಹೋತಗಳನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನದಲ್ಲಿ ಮತ್ತೊಮ್ಮೆ 12 ಹೋತಗಳ ಕುರಿತಾಗಿ ಹೇಳಲಾಗಿದೆ. ಯಾಕೆಂದರೆ ಅದು ಸಮಸ್ತ ಇಸ್ರಾಯೇಲ್ಯರ ದೋಷ ಪರಿಹಾರಕ್ಕಾಗಿ. ಈ ಇಸ್ರಾಯೇಲ್ಯರು ತಿರುಗಿ ಯೆರೂಸಲೇಮಿಗೆ ಬಂದು ಅಲ್ಲಿ ದೇವರಿಗೆ ಯಜ್ಞ ಅರ್ಪಿಸುವಂತೆ ಆದದ್ದು ಎಷ್ಟು ಅದ್ಭುತವಾದ ಸಂಗತಿಯಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಹೌದು ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯಾವಾಗಲೂ ಆತನ ಹಸ್ತದಲ್ಲಿ ಇರುವುದಾದರೆ, ಆತನಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುವುದಾದರೆ, ಆತನು ನಮ್ಮನ್ನು ತನ್ನ ಮಾರ್ಗದಲ್ಲಿ ನಡೆಸುತ್ತಾನೆ. ಯಾಕಂದರೆ ಆತನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ಆದ್ದರಿಂದ ಅನುದಿನವೂ ಆತನಲ್ಲಿ ಇದ್ದುಕೊಂಡು ದೇವಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಈಗಾಗುವಂತೆ ದೇವರು ನಮಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಇಂದಿನ ಅಧ್ಯಯನದಲ್ಲಿ ಎಜ್ರನು 2ನೇ ಗುಂಪನ್ನು ಯೆರೂಸಲೇಮಿಗೆ ಕರೆದುಕೊಂಡು ಬಂದನು. ಅಪರಾಧಿಯಾದವನಿಗೆ ಶಿಕ್ಷೆಯಾಗದಿದ್ದರೆ ಅದರಿಂದ ಅನೇಕರಿಗೆ ಅಪಾಯ ಉಂಟಾಗುತ್ತದೆ. ದೇವರ ಹಸ್ತವು ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸುವುದು ಎಂಬ ಸತ್ಯಗಳನ್ನು ನಾವು ತಿಳಿದುಕೊಂಡೆವು. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಶರಣಾಗತರಾಗಿ ಆತನ ಮಾತಿಗೆ ವಿಧೇಯರಾಗಿ ಜೀವಿಸೋಣ. ದೇವರನ್ನು ಘನಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಮೋನ್ನತನಾದಂತಹ ನಮ್ಮ ತಂದೆಯಾದ ದೇವರೇ, ನಮಗಾಗಿ ನೀನು ಕೊಟ್ಟಂತಹ ಈ ಸಮಯಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವಿತದ ಮುಖಾಂತರ, ನಾವು ಮಾಡುವ ಕೆಲಸ ಕಾರ್ಯಗಳ ಮುಖಾಂತರ ಯಾವಾಗಲೂ ನಿನ್ನ ನಾಮವನ್ನು ಘನಪಡಿಸುವ ನಿನ್ನ ಪ್ರೀತಿಯ ಮಕ್ಕಳಾಗಿ ನಾವು ಇಲ್ಲಿ ಬಾಳುವಂತೆ ನಮ್ಮನ್ನು ಕಲಿಸಿಕೊಡು ಕರ್ತನೆ. ಈ ಎಲ್ಲ ಪ್ರಾರ್ಥನೆಗಳನ್ನು ನಿನ್ನ ಒಂದೇ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯರೇ, ದೇವರ ವಾಕ್ಯದ ಮೂಲಕ ಈವರೆಗೆ ನೀವು ತಿಳಿಯದ ಸತ್ಯಗಳನ್ನು ತಿಳಿದುಕೊಳ್ಳುತ್ತಿರುವಿರಿ ಅಲ್ಲವೇ? ಹೌದು, ನಾವು ತಿಳಿದದ್ದನ್ನು ಇತರರು ಕೂಡ ತಿಳಿದುಕೊಳ್ಳುವಂತಾಗಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಮಿಸ್ಡ್ ಕಾಲ್ ನೀಡಿ ಪ್ರೋತ್ಸಾಹಿಸಿರಿ. ದೇವರ ಕೃಪೆ ನಿಮ್ಮೊಂದಿಗಿರಲಿ.